ಸೊ ಫೈನಲಿ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಕಂಗ್ರ್ಯಾಚುಲೇಷನ್ಸ್. ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಮಾಡಿದ್ರಿ, ಬಟ್ ಯಾವ ನಿಶ್ ಒಳಗೆ ವಿಡಿಯೋಸ್ ಮಾಡ್ಬೇಕಂತ ಡಿಸೈಡ್ ಮಾಡಕ್ ಕಷ್ಟ ಆಗಿರ್ಬೇಕಲ್ಲ. ವ್ಲಾಗ್ಸ್ ಮಾಡಿದ್ರೆ ಹೆಂಗಿರ್ತೈತಿ? ನೋಡ್ಕೊಂಬಿಟ್ಟು ಒಂದ್ಸತಿ. ಇದು ಬೇಡ. ಟೆಕ್ ಅಥವಾ ಅನ್ಬಾಕ್ಸಿಂಗ್ ಮಾಡಿದ್ರೆ ಹೆಂಗಿರ್ತೈತಿ? ಇದು ಬೇಡ. ಭಾಳ ಜನ ಗೇಮಿಂಗ್ ಚಾನಲ್ ಓಪನ್ ಮಾಡತ್ತಾರ. ಸೊ ನಾನು ಒಂದು ಗೇಮಿಂಗ್ ಚಾನಲ್ ತೆಗೆದ್ರೆ ಹೆಂಗಿರ್ತೈತಿ? ಬಟ್ ಭಾಳ ಜನ ತೆಗ್ದಾರ ಅಂದ್ರೆ ವ್ಯೂಸ್ ಬರ್ತಾವ. ಸೊ ಈ ಥರ ನಿಮಗೂ ಕನ್ಫ್ಯೂಷನ್ ಇರ್ತೈತಿ, ಇದ್ರೊಳಗೆ ಮಾಡಲಿ ಅಥವಾ ಈ ನಿಶ್ ಒಳಗೆ ಮಾಡಲಿ ಅಥವಾ ಈ ಕ್ಯಾಟಗರಿ ಒಳಗೆ ಮಾಡಲಿ ಅಂತ. ಸೊ ಎಲ್ಲ ಕನ್ಫ್ಯೂಷನ್ಸ್ಗೂ ಇದ್ರಾಗ ಆನ್ಸರ್ ಐತಿ. ವಿಡಿಯೋನ ಪೂರ್ತಿ ನೋಡ್ಬೇಕು. ಈ ವಿಡಿಯೋ ಒಳಗೆ ನಾನು ಸಮಥಿಂಗ್ ಯುನೀಕ್ ಆಗಿರೋ ಜನಕ್ಕೆ ಇಷ್ಟ ಆಗುವಂಥ ಒಂದು 5 ಯೂಟ್ಯೂಬ್ ಚಾನಲ್ ಐಡಿಯಾಸ್ ಕೊಡ್ತೀನಿ. ಆ ಐಡಿಯಾಸಿಂದ ನೀವು ಒಳ್ಳೊಳ್ಳೆ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ವಿಡಿಯೋನ ಪೂರ್ತಿ ನೋಡ್ರಿ. ಸೊ ಈ 5 ಚಾನಲ್ ಒಳಗೆ ನಿಮಗೆ ಯಾವ್ದು ಬೆಸ್ಟ್ ಅನಿಸ್ತತಿ, ಇದ್ರೊಳಗೆ ನಿಮ್ಗೆ ಎದ್ರಾಗ ಇಂಟ್ರೆಸ್ಟ್ ಐತಿ, ನಿಮ್ಗೆ ಯಾವ್ದು ಸೂಟೇಬಲ್ ಅನಿಸ್ತತಿ, ಆ ನಿಶ್ನ ನೀವು ಚೂಸ್ ಮಾಡ್ಕೊಂಡು ಮಸ್ತ್ ವಿಡಿಯೋಸ್ ರೆಡಿ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ಬೋದು. ಆಮೇಲೆ ನಿಮಗೆ ಭಾಳಷ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬರ್ತೈತಿ. ಆಮೇಲೆ ನಮ್ಮನ್ನೆಲ್ಲ ಮರ್ಯಾಕೆ ಹೋಗ್ಬೇಡ್ರ. ಮೊದಲನೇದು AI ಟೂಲ್ಸ್ ಆ್ಯಂಡ್ ಅಪ್ಡೇಟ್ಸ್. ಮಾರ್ಕೆಟ್ ಒಳಗೆ AI ಅಂತ ಬಂದ್ರೆ ತುಂಬಾ ಹೊಸ ಟೂಲ್ಸ್ ಆ್ಯಂಡ್ ಅಪ್ಡೇಟ್ಸ್ ಬರ್ತಾ ಇರ್ತೈತಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಕನ್ನಡದೊಳಗೆ ಪರ್ಟಿಕ್ಯುಲರ್ ಆಗಿ AI ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು, AI ಟೂಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು, AI ನ್ಯೂಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ್ದು ಚಾನಲ್ ಐ ಥಿಂಕ್ ನನಗಂತೂ ಯಾವ ಚಾನಲ್ ಸಿಕ್ಕಿಲ್ಲ. ಸೊ ಹಂಗಾಗಿ ಯಾವ್ದು ಚಾನಲ್ ಇಲ್ಲ ಅಂತ ಹೇಳತ್ತೀನಿ. ಅಕಸ್ಮಾತ್ ಇತ್ತಂದ್ರೆ ಸಾರಿ. ಕಡಿಮೆ ಚಾನಲ್ಸ್ ಅದಾವ ಅಂತ ಅನ್ಕೊಂಡ್ರಿ. ಓಕೆನಾ? ಸೊ ನಿಮ್ಗೆ ಇಲ್ಲೇ ಒಂದು ಆಪರ್ಚುನಿಟಿ ಐತಿ ಈ ಕ್ಯಾಟಗರಿ ಒಳಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಕ. ChatGPT ಯೂಸ್ ಮಾಡೋದು ಹೆಂಗೆ, ನಿಮ್ಮ ವರ್ಕ್ ಒಳಗೆ AI ಟೂಲ್ ಯೂಸ್ ಮಾಡ್ಕೊಂಡು ನಮ್ಮ ಕೆಲಸನ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡೋದು ಹೆಂಗೆ. ಲೈಕ್ ಈಗ ನೀವು ನೋಡಿರ್ತೀರಿ ಬೆಸ್ಟ್ 5 AI ಟೂಲ್ಸ್ ಫಾರ್ ಎಡಿಟಿಂಗಿಗೆ, ಫಾರ್ ಡಿಜಿಟಲ್ ಮಾರ್ಕೆಟಿಂಗಿಗೆ. ಸೊ ಈ ತರ ಸುಮಾರು ಹಿಂದಿ ಇಂಗ್ಲಿಷ್ ವಿಡಿಯೋಸ್ ಎಲ್ಲ ನೋಡೇ ನಾನು. ಬಟ್ ಕನ್ನಡದೊಳಗೆ ಅಷ್ಟು ಇಲ್ಲ. ಅಂದ್ರೆ ವಿಡಿಯೋಸ್ ಅದಾವು, ರ್ಯಾಂಡಮ್ ಆಗಿ ಅದಾವು, ಪರ್ಟಿಕ್ಯುಲರ್ ಆಗಿ ಅದಕ್ಕಂತ ಯಾವ ಚಾನಲ್ ಇಲ್ಲ. ಸೊ ನೀವು ಅದ್ರಾಗ ಬರೀ AI ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು. AI ಟೂಲ್ಸ್ ಯೂಸ್ ಮಾಡೋದು ಹೆಂಗೆ, ChatGPT ಆಗಿರ್ಬೋದು, ಗ್ರೋಕ್ AI ಬಂತು ರೀಸೆಂಟ್ ಆಗಿ, ಅದ್ರ ಬಗ್ಗೆ ಆಗಿರ್ಬೋದು, ಗೂಗಲ್ ಜೆಮಿನಿ ಇರ್ಬೋದು. ಈ ತರ ಓನ್ಲಿ AI ಟೂಲ್ಸು, AI ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ನಿಮ್ಮ ಚಾನಲ್ನ ಬೇಗ ಗ್ರೋತ್ ಮಾಡ್ಬೋದು. ನಿಮ್ಗೆ ಈ AI ಕ್ಯಾಟಗರಿ ಒಳಗೆ ಸುಮಾರು ಟಾಪಿಕ್ ಸಿಗ್ತಾವ. ಬಿಕಾಸ್ ಇದು AI ಅನ್ನೋದು ಫ್ಯೂಚರ್ ಪ್ರೂಫ್. ಫ್ಯೂಚರ್ ಒಳಗೂ ಹೊಸ AI ಟೆಕ್ನಾಲಜಿ ಬರ್ತಾ ಇರ್ತೈತಿ. ಸೊ ನಿಮ್ಗೆ ನಿಮ್ಮ ಚಾನಲ್ ಕೂಡ ಫ್ಯೂಚರ್ ಪ್ರೂಫ್ ಇರ್ತೈತಿ. ಸ್ಟಿಲ್ ಇವಾಗೂ ಕೂಡ ಭಾಳ ಜನ ಗೊತ್ತಿಲ್ಲ AI ಟೂಲ್ಸ್ ಯೂಸ್ ಮಾಡ್ಕೊಂಡು ತಮ್ನೇಲ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಯೂಟ್ಯೂಬ್ಗೆ ಸ್ಕ್ರಿಪ್ಟ್ ರೆಡಿ ಮಾಡ್ಬೋದು. ಯೂಟ್ಯೂಬ್ಗೂ ಕೂಡ ತುಂಬಾ ಯೂಸಸ್ ಅದಾವ. ಬಟ್ ಅದ್ರ ಬಗ್ಗೆ ವಿಡಿಯೋಸ್ ಮಾಡಕ್ ಯಾರು ಇಲ್ಲ ಜಾಸ್ತಿ ಕನ್ನಡದೊಳಗೆ. ಸೊ ನೀವು ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಚಾನಲ್ ರೆಡಿ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇವಾಗ ನಾನು ಇದ್ರೊಳಗೆ ಒಂದು 5 ಚಾನಲ್ ಐಡಿಯಾಸ್ ಕೊಡ್ತೇನೆ ಅಂದೆ. ಆ ಐಡಿಯಾಸ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಗುಟ್ಲೆ ನಮ್ಮ ಮಿಲಿಯನ್ ಗಂಟ್ಲೆ ಅಥವಾ ಸಾವಿರಾರು ಗಂಟ್ಲೆ ವ್ಯೂಸ್ ಬರ್ತಂತ ಅನ್ಕೊಳಕ್ ಹೋಗ್ಬೇಡ್ರಿ. ಪ್ರತಿಯೊಂದಕ್ಕೂ ಪೇಷನ್ಸ್ ಅನ್ನೋದು ಬೇಕು. ಅದು ನಾನು ಹೇಳ್ತಾನಲ್ಲ, ಯೂಟ್ಯೂಬ್ ಅನ್ನೋದು ಒಂಥರ ಬಿಸ್ನೆಸ್ ಇದ್ದಂಗೆ. ಸ್ಟಾರ್ಟಿಂಗು ಟೈಮು ಎಫರ್ಟ್ ಎಲ್ಲ ಇನ್ವೆಸ್ಟ್ ಮಾಡ್ಬೇಕು. ಫ್ಯೂಚರ್ ಒಳಗೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಅದು ಯಾವಾಗ ಗ್ರೋತ್ ಆಗುತ್ತೆ ಅದು ದೇವ್ರಿಗೆ ಗೊತ್ತು. ಬಟ್ ಹೋಪ್ ಅಂತ ಕಳ್ಕೊಳಕ್ ಹೋಗ್ಬಾರ್ದು. ಸೊ ನೀವು ಪೇಷನ್ಸ್ ಇಂತ ವೀಕ್ಲಿ ಡೈಲಿ ವಿಡಿಯೋಸ್ ಹಾಕಕ್ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ವೀಕ್ಲಿ 2 ಇಲ್ಲ 3 ವಿಡಿಯೋಸ್ ಹಾಕ್ರಿ. ಬಿಕಾಸ್ ಈಗ ಡೈಲಿ ವಿಡಿಯೋ ಹಾಕ್ಬೇಕಂತ ಹೇಳಿ ಹೆಂಗಾರ ಹಂಗೆ ಲೋ ಕ್ವಾಲಿಟಿ ಒಳಗೆ ಅಥವಾ ಲೋ ಕಂಟೆಂಟ್ ಅಥವಾ ನಿಮ್ಮ ಕಂಟೆಂಟ್ ಸ್ಟ್ರಾಂಗ್ ಇಲ್ದಂಗ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಕತ್ತಾಗ ಯಾರು ಆ ವಿಡಿಯೋಸ್ ನೋಡಂಗಿಲ್ಲ. ನೀವು 2 ದಿನಕ್ಕೆ ಒಂದ್ಸತಿ 3 ದಿನಕ್ಕೆ ಒಂದ್ಸತಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ 2 ದಿನದ 3 ದಿನದ ಎಫರ್ಟ್ ಇರ್ತೈತಲ್ಲ ಆ ಒಂದು ವಿಡಿಯೋ ಒಳಗೆ ಕಾಣಿಸ್ಬೇಕು. ಸೊ ವಿಡಿಯೋ ಲಗು ಹಾಕ್ಬೇಕು ಅನ್ನೋ ಅವಸರದಾಗ ಹೆಂಗಾರ ವಿಡಿಯೋಸ್ ಮಾಡಿ ಹಾಕಕ್ ಹೋಗ್ಬೇಡ್ರಿ. ಇದೊಂದಂತರೂ ಫಾಲೋ ಮಾಡ್ಬೇಕು ಅಂತ ಹೇಳ್ತೇನೆ ನಾನು. ಅಂಡ್ ಇನ್ನೊಂದು, ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋಸ್ ಮಾಡಕತ್ತಾಗ ಟೈಮ್ ವೇಸ್ಟ್ ಆಗತ್ತೈತಿ ಅಂತ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡ್ರಿ. ಅಲ್ಲೇ ಟೈಮ್ ವೇಸ್ಟ್ ಆಗತ್ತಿರಲ್ಲ. ಅಲ್ಲಿ ನೀವು ಸ್ಕ್ರಿಪ್ಟ್ ರೈಟಿಂಗ್ ಕಲಿಯತ್ತಿರ್ತೀರಿ, ಎಡಿಟಿಂಗ್ ಮಾಡೋದು ಹೆಂಗಂತ ಕಲಿತಿರ್ತೀರಿ, ಅಂಡ್ ರಿಸರ್ಚ್ ಮಾಡೋದು ಹೆಂಗೆ, ಇದೆಲ್ಲಾನು ಒಂದು ಯೂಟ್ಯೂಬರ್ ಮಾಡಕ್ ಸಾಧ್ಯ. ಸೊ ಒಬ್ಬವನೇ ಇದೆಲ್ಲ ಮಾಡ್ತಾನ ಅಂದ್ಮೇಲೆ ಅಲ್ಲೇ ಟೈಮ್ ವೇಸ್ಟ್ ಹೆಂಗ್ ಆಕತಿ. ಸೊ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಕತಿ. ನೆಕ್ಸ್ಟ್ ಒಂದು ವಿಡಿಯೋ ಎಡಿಟಿಂಗ್. ಇದ್ರೊಳಗೆ ನಿಮಗೆ 2 ಕ್ಯಾಟಗರಿ ಬರ್ತೈತಿ. ಒಂದು ಮೊಬೈಲ್ ಎಡಿಟಿಂಗು, ಇನ್ನೊಂದು PC ಎಡಿಟಿಂಗು. ನಮ್ಮ ಇಂಡಿಯಾ ಒಳಗೆ ಮೊಬೈಲ್ ರಿಲೇಟೆಡ್ ವಿಡಿಯೋಸ್ ನೋಡೋರು ಇನ್ನೂ ಜಾಸ್ತಿ ಜನ ಅದಾರ. ಇವಾಗ ಎಡಿಟಿಂಗ್ ಅನ್ನೋದು ಎಷ್ಟು ಬೂಮ್ ಆಗತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಸ್ಟಿಲ್ ಇವಾಗೂ ಕೂಡ ಮೊಬೈಲ್ ಒಳಗೆ ಕ್ಯಾಪ್ಕಟ್ ಯೂಸ್ ಮಾಡೋದು ಹೆಂಗೆ, VN ಆ್ಯಪ್ ಯೂಸ್ ಮಾಡೋದು ಹೆಂಗೆ, ಈ ಥರ ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ನೀವು ಮೊಬೈಲ್ ಎಡಿಟಿಂಗ್ ಏನೋ ಪರ್ಟಿಕ್ಯುಲರ್ ಆಗಿ ಒಂದು ಚಾನಲ್ ತೆಗೆದು ಒಳ್ಳೊಳ್ಳೆ ಎಡಿಟಿಂಗ್ ರಿಲೇಟೆಡ್ ಕಂಟೆಂಟ್ಸ್ನ ಅದರೊಳಗೆ ಅಪ್ಲೋಡ್ ಮಾಡ್ಬೋದು. ಮೊಬೈಲ್ ಒಳಗೆ ನೀವು ಪ್ರೊಫೆಷನಲ್ ಆಗಿ ಫೋಟೋಸ್ ತೆಗೆಯೋದು ಹೆಂಗೆ, ಪ್ರೊಫೆಷನಲ್ ಆಗಿ ವಿಡಿಯೋ ಶೂಟ್ ಮಾಡೋದು ಹೆಂಗೆ, ಆಮೇಲೆ ಸಿನಿಮ್ಯಾಟಿಕ್ ವಿಡಿಯೋಸ್ ಮಾಡೋದು ಹೆಂಗೆ, ಎಡಿಟಿಂಗ್ ಮಾಡೋದು ಹೆಂಗೆ, ಓವರ್ ಆಲ್ ಮೊಬೈಲ್ ರಿಲೇಟೆಡ್ ಎಲ್ಲ ಥರದ ವಿಡಿಯೋಸ್ನ ನೀವು ಯೂಟ್ಯೂಬ್ ಚಾನಲ್ ಒಳಗೆ ರೆಡಿ ಮಾಡಿ ಹಾಕ್ಬೋದು. ಅಂಡ್ ಇನ್ಸ್ಟಾಗ್ರಾಮ್ನಾಗೂ ತುಂಬ ಎಡಿಟಿಂಗ್ ಸ್ಟೈಲ್ ಎಲ್ಲ ವೈರಲ್ ಆಗ್ತಾ ಇರ್ತಾವೆ. ಆ ಎಡಿಟಿಂಗ್ ಸ್ಟೈಲ್ನ ಪಿಕ್ ಮಾಡಿ ಇದನ್ನ ಮೊಬೈಲ್ನಾಗ ಎಡಿಟಿಂಗ್ ಮಾಡೋದು ಅಂತ ತೋರಿಸ್ತಾನೆ ಅಂತ ಹೇಳಿ ನೀವು ಅದ್ರ ರಿಲೇಟೆಡ್ ವಿಡಿಯೋಸ್ ಮಾಡ್ಬೋದು. ಸೊ ಟಾಪಿಕ್ಸ್ಗೆ ಏನು ಬರ ಇಲ್ಲಪ್ಪ, ಇನ್ನೊಂದ್ಸತಿ ಹೇಳ್ತೀನಿ. ಅಂಡ್ ಇನ್ನೊಂದು PC ಎಡಿಟಿಂಗ್ ಕ್ಯಾಟಗರಿ. ಇದ್ರೊಳಗೂ ಕೂಡ ನೀವು ಪ್ರೀಮಿಯರ್ ಪ್ರೋ ಯೂಸ್ ಮಾಡೋದು ಹೆಂಗೆ, ಡಾವೆನ್ಸಿ ರಿಸಾಲ್ವ್ ಯೂಸ್ ಮಾಡೋದು ಹೆಂಗೆ, ಫಿಲ್ಮೋರಾ ಯೂಸ್ ಮಾಡೋದು ಹೆಂಗೆ, ಈ ತರ ಕಂಪ್ಯೂಟರ್ ಎಡಿಟಿಂಗ್ ಕೂಡ ನೀವು ಜನಕ್ಕೆ ಹೇಳ್ಕೊಡ್ಬೋದು. ಎಡಿಟಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಮಾರ್ಕೆಟಿಂಗ್ ಮಾಡೋರಿಗೆ ಬೇಕು, ಕಾರ್ಪೊರೇಟ್ ಫೀಲ್ಡ್ ಒಳಗೆ ಬೇಕು, ಫಿಲಮ್ ಇಂಡಸ್ಟ್ರಿ ಒಳಗೆ ಬೇಕು, ಸೀರಿಯಲ್, ಆಮೇಲೆ ಏನದು ವಾರ್ತಾ
ವಾರ್ತಾ ಅಂದ್ರೆ ಸುದ್ದಿ, ಹಾ ನ್ಯೂಸ್ ಚಾನಲ್ನವ್ರಿಗೆ ಬೇಕು, ಆಮೇಲೆ ಯೂಟ್ಯೂಬರ್ಸಿಗೆ ಬೇಕು, ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ಸ್ ಬೇಕು, ಪ್ರತಿಯೊಬ್ಬರಿಗೂ ಎಡಿಟಿಂಗ್ ಬೇಕೇ ಬೇಕು. ನಾಳೆ ಒಂದು ಯಾವುದೋ ಒಂದು ಶಾಪ್ ಓಪನ್ ಆಗೈತೆ, ಅದ್ರ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ವಿಡಿಯೋಸ್ ಮಾಡಬೇಕು, ಫೋಟೋಸ್ ಕ್ಲಿಕ್ ಮಾಡಬೇಕು, ಅಲ್ಲಿ ಕೂಡ ಬೇಕೇ ಬೇಕು. ಸೊ ಹಂಗಾಗಿ ಎಡಿಟಿಂಗ್ ಅನ್ನೋದು ಪ್ರತಿಯೊಬ್ಬರು ಕಲಿಲೇಬೇಕು. ಸೊ ಈಗ ಒಂದು 5 ವರ್ಷದ ಹಿಂದೆ ನೋಡಿದ್ರೆ ಎಡಿಟಿಂಗ್ ಬಗ್ಗೆ ಸ್ಕೋಪ್ ಯಾವ ತರ ಇತ್ತು, ಇವಾಗ ಯಾವ ತರ ಐತಿ ನಿಮ್ಗೆ ಗೊತ್ತೈತಿ. ಇದ್ರೊಳಗೆ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆತಪ್ಪ, ಈ ಚಾನಲ್ ಒಳಗೆ ನೀವು ಒಂದು ವ್ಯಾಲ್ಯೂಯಬಲ್ ಕೋರ್ಸ್ ರೆಡಿ ಮಾಡಿ ಬೇರೆದವ್ರಿಗೂ ಸೇಲ್ ಮಾಡ್ಬೋದು. ಬರೀ ನಾನು ಯೂಟ್ಯೂಬ್ ಮಾನಿಟೈಸ್ ಇಂದ ಅರ್ನ್ ಮಾಡ್ತೇನೆ ಅಂತ ಏನಿಲ್ಲ, ನಿಮ್ಗೆ ಪ್ರಮೋಷನ್ ಸಿಗ್ತೈತಿ. ಆಮೇಲೆ ಮೇನ್ ಆಗದೆ ಹೇಳಿದ್ನಲ್ಲ ಕೋರ್ಸ್ ಥ್ರೂ ನೀವು ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೋದು. ನೆಕ್ಸ್ಟ್ ಒಂದು ಹಾರರ್ ಸ್ಟೋರಿ. ನಿಮ್ದು ಏನಾದ್ರು ಸ್ಟೋರಿ ಟೆಲ್ಲಿಂಗ್ ಅನ್ನ ಚಲೋ ಇತ್ತಂದ್ರೆ ನೀವು ಇದ್ರ ರಿಲೇಟೆಡ್ ಒಂದು ಚಾನಲ್ ತೆಗಿಬಹುದು. ನೀವು ದೆವ್ವದ ಕಥೆ ಹೇಳ್ಬೋದು, ಅದು ರಿಯಲ್ ಆಗಿ ಆಗೈತೆ ಅಂತ ಏನಿಲ್ಲ, ನೀವಾಗಿ ಒಂದು ಓನ್ ಆಗಿ ಕ್ರಿಯೇಟ್ ಮಾಡಿ ದೆವ್ವದ ಸ್ಟೋರಿ ಹೇಳ್ಬೋದು. ತುಂಬಾ ಜನ ಈ ತರ ಎಲ್ಲ ಸ್ಟೋರಿ ನೋಡ್ತಾರೆ. ಆಮೇಲೆ ಇದ್ರೊಳಗೆ ಅಡ್ವಾಂಟೇಜ್ ಏನಂದ್ರೆ ಈ ತರದ್ದು ದೆವ್ವದ ಸ್ಟೋರಿ ಇರ್ತಾವಲ್ಲ, ಇದನ್ನ ಬಹಳ ಜನ ವಿಡಿಯೋಸ್ನ ಸ್ಕಿಪ್ ಮಾಡಕ್ ಆಗಂಗಿಲ್ಲ. ನೆಕ್ಸ್ಟ್ ಏನಾಕತಿ, ಈ ತರ ಅವ್ರಿಗೆ ಕುತೂಹಲ ಇರ್ತೈತಿ, ಸೊ ಇಲ್ಲೇ ಸ್ಕಿಪ್ ಮಾಡೋ ಚಾನ್ಸಸ್ ಕಡಿಮೆ ಇರ್ತೈತಿ. ಎಲ್ಲರ ರಿಯಲ್ ಆಗಿ ಇನ್ಸಿಡೆಂಟ್ ನಡೆದಿರ್ತೈತಿ ಅಥವಾ ನಮ್ಮ ಲೈಫ್ ಒಳಗೆ ಏನಾದ್ರು ದೆವ್ವದ ರಿಲೇಟೆಡ್ ಘಟನೆಗಳು ನಡೆದಿರ್ತಾವು, ಅವನ್ನೆಲ್ಲ ನೀವು ಜನದ ಮುಂದೆ ಹೇಳ್ಬೋದು. ಇಂಥ ಕತಿ ಯಾವಾಗ ಕೇಳಕ್ ಇಷ್ಟ ಆಗತ್ತೆ ಅಂದ್ರೆ, ಈಗ ಜಾಬ್ ಮಾಡ್ತಾರ, ಅವ್ರಿಗೂ ಕೆಲಸ ಮಾಡಿ ಸುಸ್ತಾಗಿರ್ತೈತಿ, ಆಮೇಲೆ ಸ್ಟ್ರೆಸ್ ಇರ್ತೈತಿ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳಕ ಈ ತರ ದೆವ್ವದ ಕಥೆಗಳು ಕೇಳಕ್ ಇಷ್ಟ ಪಡ್ತಾರ. ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಫ್ರೆಂಡ್ಸ್ ಒಂದಿಷ್ಟು ಜನ ಅದಾರ, ಅವರು ಜಾಬ್ ಮಾಡ್ತಾರ, ಅದಾದ್ಮೇಲೆ ದೆವ್ವದ ಸ್ಟೋರಿ ಅದೆಲ್ಲ ನೋಡ್ತಾರಲ್ಲ, ಅದಕ್ಕೆ ಹಂಗನಿಸ್ ಹೇಳ್ದೆ. ಈ ದೆವ್ವದ ಸ್ಟೋರಿ ಹೇಳಕತ್ತೀರ ಅಂದ್ರೆ ಇದ್ರೊಳಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಸೌಂಡ್ ಇಫೆಕ್ಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂಡ್ ನೀವು ಸ್ಟೋರಿನ ಯಾವ ತರ ಹೇಳ್ತೀರಿ ಅನ್ನೋದು ಇಂಪಾರ್ಟೆಂಟ್. ನಿಮ್ ಸ್ಟೋರಿ ಚೆನ್ನಾಗಿದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹುಕ್ ಆತಂದ್ರ ನಿಮ್ ವಿಡಿಯೋಸ್ ಬೇಗ ವೈರಲ್ ಆಗತಿ. ಒಂಥರ ಹೆದರಿಕೆ ಆಗ್ಬೇಕು ನೋಡಕತ್ರ, ಯಪ್ಪ ಏನು ಆಕತಿ ಏನೋ, ನೆಕ್ಸ್ಟ್ ಎಲ್ಲಿ ದೆವ್ವ ಬರ್ತತಿ ಏನೋ, ಎಲ್ಲಿ ಇಲ್ಲೇ ಬರ್ತತಿ ಏನೋ, ಈ ತರ ಅವ್ರಿಗೆ ಭಯ ಪಡೋ ತರ ಸ್ಟೋರಿ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಸೊ ನೀವೇನಾರ ಫೇಸ್ಲೆಸ್ ಚಾನಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಕ್ಯಾಟಗರಿ ಒಳಗೂ ನೀವು ಮಾಡ್ಬೋದು. ನೆಕ್ಸ್ಟ್ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಚಾನಲ್. ಈ ಕ್ಯಾಟಗರಿ ಒಳಗೆ ನಿಮ್ಗೆ ಯಾವ ಸ್ಕಿಲ್ ಒಳಗೆ ನಾಲೆಜ್ ಐತಲ್ಲ ಅದ್ರ ರಿಲೇಟೆಡ್ ಯೂಟ್ಯೂಬ್ ಒಳಗೆ ಬಹಳಷ್ಟು ವಿಡಿಯೋಸ್ ಮಾಡಿ ನಿಮ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಕೋಡಿಂಗ್ ಇನ್ ಬಗ್ಗೆ ಗೊತ್ತೈತಿ, ಅಥವಾ ನೀವು ಗ್ರಾಫಿಕ್ ಡಿಸೈನ್ ಆರ್ಟಿಸ್ಟ್ ಅಥವಾ ಸ್ಕೆಚ್ ಬಿಡಿಸ್ತಾರಲ್ಲ ಆ ತರದ ಆರ್ಟಿಸ್ಟ್ ಅಥವಾ ವಿಡಿಯೋ ಎಡಿಟರ್ ಆಗಿರ್ಬೋದು, ಈ ತರ ನಿಮ್ಗೆ ಸ್ಕಿಲ್ ಗೊತ್ತಿತ್ತಂದ್ರೆ ನಿಮ್ಗೆ ವಿಡಿಯೋ ಮಾಡಕ್ ಈಸಿ ಆಗುತ್ತೆ. ಅಂಡ್ ಇದ್ರ ರಿಲೇಟೆಡ್ ವಿಡಿಯೋಸ್ ಮಾಡೋದ್ರಿಂದ ನಿಮ್ ಪರ್ಸನಲ್ ಕೆಲಸಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ನಿಮ್ಗೆ ಏನಾದ್ರು ಫ್ರೀಲಾನ್ಸಿಂಗ್ ಬೇಕಂದ್ರೆ ಈ ಫೀಲ್ಡ್ ಒಳಗೆ ಫ್ರೀಲಾನ್ಸಿಂಗ್ ಕೂಡ ಸಿಗಕ್ಕೆ ಈಸಿ ಆಗುತ್ತೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನೀವು ಇದ್ರೊಳಗೆ ಜಾಸ್ತಿ ಕಲಿತೀರಿ. ನಾವು ಏನೋ ಒಂದು ನಮಗ್ ಆಲ್ರೆಡಿ ಗೊತ್ತಿರೋದನ್ನ ಜನಕ್ಕೆ ಹೇಳಿದಾಗ ಅದು ನಮ್ಗೆ ರಿವಿಷನ್ ಕೂಡ ಆಕತಿ. ಅಂಡ್ ಅದ್ರ ರಿಲೇಟೆಡ್ ನಮ್ಗೆ ಏನಾರು ಗೊತ್ತಿಲ್ಲ ಅಂದ್ರೆ ಎಕ್ಸ್ಟ್ರಾ ತಿಳ್ಕೊಳಕ್ಕೂ ಚಾನ್ಸ್ ಸಿಗ್ತೈತಿ. ಈಗ ನೀವು ದೊಡ್ಡ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡಾತಿರ್ತೀರಿ, NET ಆಗಿರ್ಬೋದು, JET ಆಗಿರ್ಬೋದು, ಅದ್ರ ರಿಲೇಟೆಡ್ ನೀವು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಅದಕ್ಕೆ ಪ್ರಿಪೇರ್ ಆಗತ್ತಿದ್ದು ಯಾವ ತರ, ಅದಕ್ಕೆ ಹೆಂಗ್ ಪ್ರಿಪೇರ್ ಆಗತ್ತೀರಿ, ಆಮೇಲೆ ಬೇಗ ಎಕ್ಸಾಮ್ ಒಳಗೆ ಮಾರ್ಕ್ಸ್ ಜಾಸ್ತಿ ತೆಗೆಯೋದು ಹೆಂಗ, ಕಾನ್ಸಂಟ್ರೇಷನ್ ಮಾಡೋದು ಹೆಂಗ, ಈ ತರ ಎಜುಕೇಶನ್ ರಿಲೇಟೆಡ್ ವಿಡಿಯೋಸ್ ಮಾಡಿದ್ರೆ ಬಹಳ ಜನ ನೋಡ್ತಾರೆ. ಯಾಕಂದ್ರೆ JET NET ಗೆ ತುಂಬಾ ಜನ ಪ್ರಿಪೇರ್ ಆಗತ್ತಿರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಆ ಫೀಲ್ಡ್ ಒಳಗೆ ನೀವಿದ್ರೆ ಆ ತರದ ವಿಡಿಯೋಸ್ ಕೂಡ ಮಾಡ್ಬೋದು. ಇದು ನಿಮ್ ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡೋಕೆ ಬಹಳ ಹೆಲ್ಪ್ ಆಗುತ್ತೆ. ಅಂಡ್ ನೀವು ಇದ್ರ ಬಗ್ಗೆ ಸ್ಕ್ರಿಪ್ಟ್ ರೆಡಿ ಮಾಡಕ ಕಷ್ಟನ ಆಗಂಗಿಲ್ಲ, ಬಿಕಾಸ್ ನಿಮ್ಗೆ ಆಲ್ರೆಡಿ ಅದು ಹೆಂಗ್ ವರ್ಕ್ ಆಗತ್ತೆ ಎಲ್ಲ ಗೊತ್ತಿರ್ತೈತಿ. ಸೊ ನೀವು ಬಹಳ ಈಸಿ ಆಗ್ಬಿಡೋದು ಸ್ಕ್ರಿಪ್ಟ್ ರೆಡಿ ಮಾಡೋದು ಕೂಡ. ಅಂಡ್ ನೀವು ಇದ್ರಾಗೂ ಕೂಡ ಕೋರ್ಸ್ ರೆಡಿ ಮಾಡ್ಬೋದು. ನಿಮ್ ಸ್ಕಿಲ್ ರಿಲೇಟೆಡ್ ಏನಾದ್ರು ಒಳ್ಳೊಳ್ಳೆ ಕೋರ್ಸ್ ಮಾಡ್ಬೇಕಂತ ನಿಮ್ಗೆ ಅನ್ಸಿದ್ರೆ ನೀವು ಕೋರ್ಸ್ ಕೂಡ ಸೇಲ್ ಮಾಡ್ಬೋದು. ನೆಕ್ಸ್ಟ್ ಒನ್ ಆನ್ಲೈನ್ ಮನಿ ಮೇಕಿಂಗ್. ಈ ಕ್ಯಾಟಗರಿ ಒಳಗ ಜಾಬ್ ಮಾಡೋರು ಸರ್ಚ್ ಮಾಡ್ತಾರೆ, ಜಾಬ್ ಮಾಡದೇ ಇರೋರು ಸರ್ಚ್ ಮಾಡ್ತಾರೆ. ಜಾಬ್ ಮಾಡೋರು ಆನ್ಲೈನ್ ಒಳಗ ಮಲ್ಟಿ ಸೋರ್ಸ್ ಇನ್ಕಮ್ ಜನರೇಟ್ ಮಾಡೋದು ಹೆಂಗ ಅಂತ ಹೇಳಿ ಸರ್ಚ್ ಮಾಡ್ತಾರೆ. ಅಂಡ್ ಜಾಬ್ ಇಲ್ದಾರ ಆಬ್ವಿಯಸ್ಲಿ ಅವ್ರಂತ್ರ ಸರ್ಚ್ ಮಾಡ್ಲೇಬೇಕಾಗತ್ತೆ ಪಾಪ. ಇಲ್ಲಿ ಕೂಡ ನಿಮ್ಗೆ ಸುಮಾರು ಟಾಪಿಕ್ ಸಿಕ್ಬಿಡ್ತಾವ. ಹೌ ಟು ಮೇಕ್ ಅ ಮನಿ ಇನ್ ಆನ್ಲೈನ್, ಹೌ ಟು ಬಿಕಮ್ ಅ ರಿಚ್, ಈ ತರ ನಿಮ್ಗೆ ಬಹಳಷ್ಟು ಟಾಪಿಕ್ ಸಿಗ್ತಾವ. ಈ ವಿಡಿಯೋಸ್ ನ ಆಲ್ಮೋಸ್ಟ್ ಎಲ್ಲಾ ತರದ ವ್ಯಕ್ತಿಗಳು ನೋಡ್ತಾರೆ. ಬಿಕಾಸ್ ದುಡ್ಡು ಅನ್ನೋದು ಎಲ್ಲರಿಗೂ ಬೇಕು, ದುಡ್ಡು ಇಲ್ದಂಗೆ ಯಾರು ಬದುಕಕ್ ಆಗಂಗಿಲ್ಲ. ಸೊ ಆ ದುಡ್ಡು ಅರ್ನ್ ಮಾಡೋದು ಹೆಂಗಂತ ಅವ್ರಿಗೆ ತಿಳ್ಕೊಬೇಕನ್ನ ಆಸೆ ಐತಂದ್ರೆ ವಿಡಿಯೋ ಕ್ಲಿಕ್ ಮಾಡ್ತಾರ. ಜಾಸ್ತಿ ಹಣ ಸಂಪಾದನೆ ಮಾಡಕ ಯಾವ ಸ್ಕಿಲ್ ಕಲಿಬೇಕು? ಪ್ಲೀಸ್ ಯಾರು ಸ್ವಲ್ಪ ಇದ್ರೊಳಗೆ ಫೇಕ್ ವಿಡಿಯೋಸ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಫೇಕ್ ಅಂದ್ರೆ ಅದು ಫೇಕ್ ಅಂತಾನೆ ಹೇಳಕ್ ಆಗಂಗಿಲ್ಲ, ಒಂಥರ ಆಗದೆ ಇರೋ ತರದ್ದು. ಈಗ ನಾನು ಒಂದಿಷ್ಟು ವಿಡಿಯೋಸ್ ನೋಡೀನಿ, ಒಂದ್ ಅವರ್ ಕೆಲಸ ಮಾಡಿದ್ರೆ ಸಾಕು ನೀವು 3,000 ದುಡಿಬಹುದು, 4,000 ದುಡಿಬಹುದು. ಆಮೇಲೆ ನೀವು ಇನ್ನೊಂದು ಯಾವ್ದೋ ವಿಡಿಯೋ ತಡಿಪ, ಏನು ಕೆಲಸ ಮಾಡ್ಲಂಗನ ಮನ್ಯಾಗ ಕುತ್ಕೊಂಡು ಜಸ್ಟ್ ನಿಮ್ಮ ಹತ್ರ ಒಂದು ಫೋನ್ ಇದ್ರೆ ಸಾಕು ಲಕ್ಷ ಹಣ ಸಂಪಾದನೆ ಮಾಡ್ಬೋದು. ಈ ತರದ ವಿಡಿಯೋಸ್ ಎಲ್ಲ ಮಾಡ್ತಾರಪ್ಪ. ಬಟ್ ನೀವು ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್. ನೀವು ಯಾವ್ದಾರ ಒಂದು ವಿಡಿಯೋ ಮಾಡತ್ತೀರಿ ಅಂದ್ರೆ ಜೆನ್ಯೂನ್ ಆಗಿ ಮಾಡ್ರಿ. ಅದು ಅನಿಸ್ಬೇಕು, ಹೌದಲ್ಲ ಚೆನ್ನಾಗೈತೆ ಐಡಿಯಾ, ಈ ತರ ಮಾಡ್ಬೋದು ನೋಡ್ ನಾನು ಅಂತ ಅವ್ರಿಗೆ ಅನಿಸ್ಬೇಕಪ್ಪ. ನೀವು ಫೇಕ್ ಎಲ್ಲ ಮಾಡಕತ್ರ ಅದು ಲಾಂಗ್ ಟರ್ಮ್ ಇರಂಗಿಲ್ಲ. ಯೂಟ್ಯೂಬ್ ಒಳಗೆ ಲಾಂಗ್ ಟರ್ಮ್ ಇರ್ಬೇಕಂದ್ರೆ ಜೆನ್ಯೂನ್ ಆಗಿರ್ರಿ. ಈಗ ಮನಿ ಅರ್ನ್ ಮಾಡ್ಬೇಕಂದ್ರೆ ಏನಪ್ಪಾ, ಸ್ಕಿಲ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಆನ್ಲೈನ್ ಒಳಗೆ ದುಡ್ಡು ಸಂಪಾದನೆ ಮಾಡಕ ಸ್ಕಿಲ್ ಇಲ್ಲ ಅಂದ್ರೆ ಕಷ್ಟ, ಭಾರಿ ಕಷ್ಟ ಐತಿ. ಈಗ ನಂಗೆ ಯಾವ್ದಾರ ಒಂದು ಸ್ಕಿಲ್ ಗೊತ್ತಿತ್ತಂದ್ರೆ ನಾನು ಮನ್ಯಾಗ ಕೂತ್ಕೊಂಡು ಆರಾಮಾಗಿ ಅರ್ನ್ ಮಾಡ್ಬೋದು. ಸ್ಕಿಲ್ಲ ಗೊತ್ತಿಲ್ಲ ಅಂದ್ರೆ ನನ್ನ ಮಗ ನನಗೆ ರೊಕ್ಕ ಕೊಡ್ತಾನಪ್ಪ,
ಅವು ಯಾವ್ಯಾವ ರೆಫರೆಂಡರ್ನ ಅವೆಲ್ಲ ಅದಾವೆ, ಬಟ್ ಅವು ಕೂಡ ಹಾಕಲ್ಲಪ್ಪ ಒಟ್ಟಿಗೆ. ನಿಮಗೇನೋ ಒಂದು ಸಿಗರೇಟ್ ಅಥವಾ ಒಂದು ವಿಮಲ್ ಪಾನ್ ಮಸಾಲ ಸಿಗ್ಬೋದು ಅಷ್ಟೇ. ಅದರಿಂದ ನೀವು ಮಂತ್ಲಿ ಸ್ಯಾಲ್ರಿ ಲೆವೆಲ್ಗೆ ಅರ್ನ್ ಮಾಡತ್ತಾರೆ ಯಾವ ಆ್ಯಪು ಇಲ್ಲ. ಫ್ರೀಲ್ಯಾನ್ಸಿಂಗ್ ಮಾಡೋದು ಹೆಂಗೆ, ಫ್ರೀಲ್ಯಾನ್ಸ್ ಅಂದ್ರೆ ಏನು, ಆಮೇಲೆ ಕ್ಲೈಂಟ್ಸ್ ಹುಡ್ಕೋದು ಹೆಂಗೆ, ಜಾಸ್ತಿ ಹಣ ಸಂಪಾದನೆ ಮಾಡೋಕೆ ಯಾವ್ಯಾವ ಸ್ಕಿಲ್ ಕಲಿಬೇಕು, ಆಮೇಲೆ ಹೌಸ್ ವೈಫ್ ಆಗಿದ್ರೆ ಅವ್ರ ಮನ್ಯಾಗ ಕೂತ್ಕೊಂಡು ಯಾವ ಸ್ಕಿಲ್ ಕಲ್ತ್ರೆ ಅವ್ರಿಗೆ ಚೆನ್ನಾಗಿ ಹಣ ಸಂಪಾದನೆ ಮಾಡೋಕೆ ಈಸಿ ಆಗತಿ. ಆ್ಯಂಡ್ ಹಣನ ಸೇವ್ ಮಾಡೋದು ಯಾವ ಥರ, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಹೆಂಗೆ, ಯಾವ ಕಂಪ್ನಿ ಒಳಗೆ ಜಾಬ್ ವೇಕೆನ್ಸಿ ಅದಾವು, ಯಾವ ಕಂಪ್ನಿ ಒಳಗೆ ಚೆನ್ನಾಗಿ ಸ್ಯಾಲ್ರಿ ಸಿಗತೈತಿ, ಆ ಥರದ ವಿಡಿಯೋಸ್ ಎಲ್ಲ ಮಾಡ್ರಿ ಬೇಕಂದ್ರೆ. ಆ್ಯಂಡ್ ಮಾರ್ಕೆಟ್ ಒಳಗೆ ಮನಿ ಅರ್ನಿಂಗ್ ರಿಲೇಟೆಡ್ ಫ್ರಾಡ್ ಕೂಡ ನಡೆಯತೈತಿ. ಅದನ್ನೆಲ್ಲ ನೀವು ಬೆಳಕಿಗೆ ತರಕ ಯೂಟ್ಯೂಬ್ ಒಳಗೆ ವಿಡಿಯೋಸ್ ಮಾಡ್ಬೋದು. ಸೊ ಇಷ್ಟು ಸಾಕು ಅನಿಸ್ತತಿ. ಈ ವಿಡಿಯೋ ಒಳಗೆ ನಾನು ಹೇಳಿರೋ 5 ಯೂಟ್ಯೂಬ್ ಚಾನಲ್ ಐಡಿಯಾಸ್ ಒಳಗೆ ನಿಮಗೆ ಯಾವ್ದು ಬೆಸ್ಟ್ ಅನಿಸ್ತತಿ ನೀವು ಚೂಸ್ ಮಾಡ್ರಿ. ನೀವು ಚೂಸ್ ಮಾಡಿದ್ಮೇಲೆ ಅದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಸ್ವಲ್ಪ ತಿಳಿಸ್ರಿಪ್ಪ, ನಾವು ನೋಡ್ತೀವಿ ಯಾವ ಕ್ಯಾಟಗರಿ ಜಾಸ್ತಿ ಚೆನ್ನಾಗಿ ಪಿಕ್ ಮಾಡ್ಯಾರ ಅಂತ ಹೇಳಿ. ಅಂಡ್ ಇನ್ನೊಂದು, ಯೂಟ್ಯೂಬ್ ಒಳಗೆ ವಿಡಿಯೋಸ್ ಮಾಡಕತ್ತೇನಂತ ಹೇಳಿ ದೊಡ್ಡ ಕನಸೆಲ್ಲ ಕಂಡು ವಿಡಿಯೋಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಅದು ರೀಚ್ ಆಗಲಿಲ್ಲ ಅಂದ್ರೆ ಮೋಟಿವೇಶನ್ ಬರಲ್ಲ ಆಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ. ಸೊ ಈಗ ನನಗೆ ಎಷ್ಟು ಗೊತ್ತೈತೆ ಅಷ್ಟ ಮಾಡ್ಬೇಕಪ್ಪ. ಸುಮ್ಮನೆ ಕ್ಯಾಮ್ರಾ ಇಡಬೇಕು, ನಾನು ಈಗ ಈ ಥರ ಸ್ಕ್ರಿಪ್ಟ್ ರೆಡಿ ಮಾಡೀನಿ, ಸುಮ್ಮನೆ ಕೂತ್ಕೋಬೇಕು, ಮಾತಾಡ್ಬೇಕು, ಆಯ್ತಾ. ಸುಮ್ಮನೆ ಎಡಿಟ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು, ನೆಕ್ಸ್ಟ್ ವಿಡಿಯೋಕ್ಕೆ ರೆಡಿ ಆಗ್ಬೇಕು ಅಷ್ಟೇ. ಈಗ ನಾನು ಫುಲ್ ಇದನ್ನು ಸಿನಿಮೆಟಿಕ್ಕಾಗಿ ಮಾಡ್ತೀನಿ, ಫುಲ್ ಪ್ರೊಫೆಷ್ನಲ್ ಆಗಿ ಮಾಡ್ತೀನಿ. ಇದು ಒಂದು ಗೊತ್ತಾಗೋಲ್ದಲ್ಲ, ತಡಿ ಯಾರನ್ನಾರು ಕೇಳೋಣ, ಸ್ವಲ್ಪ ದಿನ ವೇಟ್ ಮಾಡಂತೇಳಿ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ಯೂಟ್ಯೂಬ್ ಒಳಗೆ ಹೋಗಿ ಸರ್ಚ್ ಮಾಡಿರಿ, ಈ ಥರ ಡೌಟ್ ಐತಿ ಅಂತ ಹೇಳಿ. ಅದನ್ನು ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಅಲ್ಲೇ ಸ್ಟಾರ್ಟ್ ಮಾಡಿಬಿಡ್ರಿ. ಮತ್ತು ನೀವು 1 ವಾರ 2 ವಾರ ಕುಂದ್ರಾಕ್ ಹೋಗ್ಬೇಡ್ರಿ ಆ ಡೌಟ್ ಕ್ಲಿಯರ್ ಮಾಡ್ಕೊಂತ. ಸೊ ಎಷ್ಟು ಗೊತ್ತೈತಿ ಅಷ್ಟು ಮಾಡಿರಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ನಿಮ್ಗೆ ಗೊತ್ತಾಗತ್ತಿ. ನಾವು ಇನ್ನೊಬ್ಬರನ್ನ ಕೇಳಿ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗೋದಕ್ಕಿಂತ ನಾವಾಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಳ್ಳೋದು ಜಾಸ್ತಿ ಯೂಸ್ಫುಲ್ ಆಗತ್ತೆ. ನಾವು ಕೂಡ ಹಂಗೆ ಕಲ್ತಿದ್ದು. ಆ್ಯಂಡ್ ಹಾಗೇನು ಇನ್ನೊಂದ್ಸತಿ ಹೇಳ್ತೀನಿ, ಡೈಲಿ ವೀಡಿಯೋಸ್ ಹಾಕ್ಬೇಕಂತ ಹೇಳಿ ರೊಚ್ಚಿಗೆದ್ದು ಹೆಂಗಾರ ವೀಡಿಯೋಸ್ ಮಾಡಕ್ಕೆ ಹೋಗ್ಬೇಡ್ರಿ. ವೀಕ್ಲಿ 2 ಇಲ್ಲ 3 ವೀಡಿಯೋಸ್ ಹಾಕ್ರಿ. ಆ ಎಫರ್ಟ್ ಆ ವಿಡಿಯೋ ಒಳಗೆ ಕಾಣಿಸ್ಬೇಕಷ್ಟೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಕತ್ತೇನೆ ಅಂತ ಹೇಳಿ ನಾನು ಒಂದು ದೊಡ್ಡ ಕ್ಯಾಮ್ರಾ ತೊಗೋಬೇಕು, ದೊಡ್ಡ ಮೈಕ್ ತೊಗೋಬೇಕು, ಲೈಟ್ ತೊಗೋಬೇಕು, ಅದೆಲ್ಲ ಏನಿಲ್ಲ. ಹಾಗೇನು ಖರ್ಚೆಲ್ಲ ಇನ್ವೆಸ್ಟ್ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಆಲ್ಮೋಸ್ಟ್ ಒಂದು 50 ವಿಡಿಯೋರ ಮಾಡಿರಿ. 50 ವಿಡಿಯೋ ಮಾಡ್ತಾ ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ನೀವು ಒಂದೊಂದಾಗೆ ಪರ್ಚೇಸ್ ಮಾಡಿರಿ. ಈಗ ಮೈಕ್ ಆಗಿರ್ಬೋದು, ಫಸ್ಟ್ ಮೈಕ್ ತೊಗೋರಿ, ಆಮೇಲೆ ಇನ್ನೂ ಚೆನ್ನಾಗಿ ದುಡ್ಡು ಬಂತು ಅಥವಾ ಏನಾದ್ರು ಪ್ರಮೋಷನ್ ಅಥವಾ ನನಗೆ ಗೊತ್ತಾಗತ್ತೆ ಸ್ವಲ್ಪ ವೀಡಿಯೋಸ್ ವೈರಲ್ ಆಗತ್ತು ಅಂತ ಅನಿಸ್ತಾ ಅಂದರೆ ಒಂದು ಲೈಟ್ ತೊಗೋರಿ, ಆಮೇಲೆ ಕ್ಯಾಮ್ರಾ ತೊಗೋರಿ. ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ಪು ಪರ್ಚೇಸ್ ಮಾಡಿರಿ. ಒಂದಿಷ್ಟು ಜನ ಅದಾರ, ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಕತ್ತೇನೆ ಅಂತ ಹೇಳಿ ಒಂಥರ ಫಿಲಮಿಗೆ ಇನ್ವೆಸ್ಟ್ ಮಾಡೋ ಲೆವೆಲ್ಗೆ ಎಲ್ಲನೂ ತಂದು ಗುಡ್ಡಿ ಹಾಕೊಂಡ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಏನಾದ್ರ ಬಗ್ಗೆ ಗೊತ್ತೇ ಇರಲ್ಲ. ಸೊ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಇದೇ ಥರ ಹೊಸ ವೀಡಿಯೋಸ್ಗೆ ಕಾಯ್ತಾ ಇರ್ರಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೇಕು ಅನ್ಕೊಂತೀನಿ. ಅವನವನು ವಾರಕ್ಕೆ 2 ಅಪ್ಲೋಡ್ ಮಾಡೋಕ್ಕಾಗೋಲ್ದು, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಅಷ್ಟೇ ಅಲ್ಲ, ಮತ್ತೇನಾರು ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮ್ಗೇನಾದ್ರು ಡೌಟ್ ಇತ್ತಂದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಮೇಲೆ ಅಷ್ಟೇ, ಸರಿ, ಟಾಟಾ ಬಾಯ್. ನಾನು ಮತ್ತೆ ಹೊಸ ವೀಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಕಾಯ್ತಾ ಇರ್ರಿ. ಟಾಟಾ ಬಾಯ್.